ನಮಸ್ಕಾರ. ವೈಭವ್ ಸೂರ್ಯವಂಶಿಯ ಸಿಡಿಲಾರ್ಭಟಕ್ಕೆ ಧ್ವಂಸವಾಯಿತು ಲಂಕಾ ಪಡೆ. 11 ಎಸೆತಗಳಲ್ಲೇ ಅರ್ಧಶತಕ, ದಿಗ್ಗಜರ ದಾಖಲೆ ಪುಡಿ ಪುಡಿ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನೆನ್ನುವುದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ವೈಭವ್ ಸೂರ್ಯವಂಶಿಯ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಮೊಲಗಿರೋ ಸಿಂಹವನ್ನ ಕೆಣಕಿ ಲಂಕಾ ತಂಡದ ದಹನವಾಗಿದೆ ಅಂತ ಹೇಳಬಹುದು. ಶ್ರೀಲಂಕಾದಲ್ಲಿ ನಡೆದ ಅಫ್ಘಾನ್, ಭಾರತ ಹಾಗೂ ಲಂಕಾ ನಡುವಿನ ಟ್ರೈನೇಷನ್ ಸೀರೀಸ್ ನ ಫೈನಲ್ ಪಂದ್ಯದಲ್ಲಿ ಬಾಸ್ ವೈಭವ್ ಸೂರ್ಯವಂಶಿ ಆರ್ಭಟಿಸಿದ್ದಾರೆ. ಕೇವಲ 11 ಎಸೆತಗಳಲ್ಲೇ ಸ್ಫೋಟಕ ಅರ್ಧಶತಕ ಸಿಡಿಸುವ ಮೂಲಕ ಏಕದಿನ ಕ್ರಿಕೆಟ್ನಲ್ಲಿ ಹೊಸ ಮೈಲುಗಲ್ಲನ್ನೇ ನಿರ್ಮಿಸಿದ್ದಾರೆ. ಈ ಸ್ಫೋಟಕ ಅರ್ಧಶತಕದೊಂದಿಗೆ ವೈಭವ್ ಸೂರ್ಯವಂಶಿ ಇದೀಗ ಮತ್ತೊಮ್ಮೆ ಕ್ರಿಕೆಟ್ ಜಗತ್ತನ್ನ ದಂಗುಬಡಿಸಿದ್ದಾರೆ. T20 ಕ್ರಿಕೆಟ್ನಲ್ಲಿ ಅಬ್ಬರಿಸಿದ್ದಾಯಿತು, IPL ಧೂಳೆಬ್ಬಿಸಿದ್ದು ಆಯಿತು. ಇದೀಗ 15 ವರ್ಷದ ರನ್ ಮಷೀನ್ ವೈಭವ್ ಸೂರ್ಯವಂಶಿ ಏಕದಿನ ಕ್ರಿಕೆಟ್ನಲ್ಲಿ ಸಿಡಿಲಾರ್ಭಟವನ್ನ ಶುರು ಮಾಡಿದ್ದಾರೆ. ಈ ಸಿಡಿಲಬ್ಬರದೊಂದಿಗೆ ಶ್ರೀಲಂಕನ್ ಬೌಲರ್ಗಳನ್ನ ಮನ ಬಂದಂತೆ ದಂಡಿಸಿದ ಯುವ ದಾಂಡಿಗ ಕೇವಲ 6 ರನ್ಗಳ ಅಂತರದಿಂದ ವಿಶ್ವ ದಾಖಲೆಯ ಸೆಂಚುರಿಯನ್ನ ಕೈ ಚೆಲ್ಲಿಕೊಂಡಿದ್ದಾರೆ. ದಂಬುಲ್ಲಾದಲ್ಲಿ ನಡೆಯುತ್ತಿರುವ ಶ್ರೀಲಂಕಾ ಎ ವಿರುದ್ಧ ಫೈನಲ್ ಪಂದ್ಯದಲ್ಲಿ ಟಾಸ್ ಸೋತಿರುವ ಟೀಂ ಇಂಡಿಯಾ ಮೊದಲು ಬ್ಯಾಟಿಂಗ್ ಮಾಡುತ್ತಿದೆ. ಈ ಪಂದ್ಯದಲ್ಲಿ ಆರಂಭಿಕನಾಗಿ ಕಣಕ್ಕಿಳಿದಿದ್ದ ವೈಭವ್ ಸೂರ್ಯವಂಶಿ ತೂಫಾನ್ ಬ್ಯಾಟಿಂಗ್ ಪ್ರದರ್ಶಿಸಿದ್ದಾರೆ. ಮೊದಲ ಓವರ್ನಿಂದಲೇ ಹೊಡಿಬಡಿ ಆಟಕ್ಕೆ ಒತ್ತು ನೀಡಿದ ವೈಭವ್ ಮೈದಾನದ ಮೂಲೆ ಮೂಲೆಗೂ ಚೆಂಡನ್ನಟ್ಟಿದ್ದಾರೆ. ಪರಿಣಾಮ ಕೇವಲ 11 ಎಸೆತಗಳಲ್ಲೇ ಅರ್ಧಶತಕ ಮೂಡಿಬಂದಿತು. ಈ ಹಾಫ್ ಸೆಂಚುರಿಯೊಂದಿಗೆ ಲಿಸ್ಟ್ ಎ ಕ್ರಿಕೆಟ್ನಲ್ಲಿ ಅತಿ ವೇಗದ ಅರ್ಧಶತಕ ಸಿಡಿಸಿದ ವರ್ಲ್ಡ್ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾರೆ. ಮತ್ತು ಕೇವಲ 11 ಎಸೆತಗಳಲ್ಲಿ ಅರ್ಧಶತಕ ಸಿಡಿಸಿದ್ದ ವೈಭವ್ ಸೂರ್ಯವಂಶಿ ಹಾಫ್ ಸೆಂಚುರಿ ಬಳಿಕವೂ ತಮ್ಮ ಸಿಡಿಲಾರ್ಭಟವನ್ನ ಮುಂದುವರಿಸಿದರು. ಅದರಲ್ಲೂ ಆಫ್ ಸೈಡ್, ಲೆಗ್ ಸೈಡ್ ನಂತ 4-6ಗಳ ಸುರಿಮಳೆಗೈಯುವ ಮೂಲಕ ಕೇವಲ 28 ಎಸೆತಗಳಲ್ಲೇ 94 ರನ್ ಚೆಚ್ಚಿ ಬಿಸಾಕಿದ್ರು. ಇನ್ನೇನು 1 ಎಸೆತದಲ್ಲಿ 1 6 ಮೂಡಿ ಬಂದಿದ್ರೆ ಲಿಸ್ಟ್ ಎ ಕ್ರಿಕೆಟ್ನಲ್ಲಿ ಅತಿ ವೇಗದ ಸೆಂಚುರಿ ಸಿಡಿಸಿದ ವಿಶ್ವ ದಾಖಲೆ ವೈಭವ್ ಸೂರ್ಯವಂಶಿ ಪಾಲಾಗ್ತಾ ಇತ್ತು. ಆದರೆ ಬಿಗ್ ಶಾಟ್ ಆಡುವ ಯತ್ನದಲ್ಲಿ ವೈಭವ್ ಮಿಡ್ ಆನ್ ನಲ್ಲಿ ದ ಫೀಲ್ಡರ್ಗೆ ಕ್ಯಾಚ್ ನೀಡಿದ್ದಾರೆ. ಈ ಮೂಲಕ ತಮ್ಮ ಚೊಚ್ಚಲ ಶತಕವನ್ನ ಕೈ ಚೆಲ್ಲಿಕೊಂಡಿದ್ದಾರೆ. ಒಂದು ವೇಳೆ ವೈಭವ್ ಸೂರ್ಯವಂಶಿ 29ನೇ ಎಸೆತದಲ್ಲಿ ಕ್ಯಾಚ್ ನೀಡುವ ಬದಲು 6 ಬಾರಿಸಿದ್ರೆ ಲಿಸ್ಟ್ ಎ ಕ್ರಿಕೆಟ್ನ ಇತಿಹಾಸದಲ್ಲೇ ಅತಿ ವೇಗದ ಶತಕ ಸಿಡಿಸಿದ ವರ್ಲ್ಡ್ ರೆಕಾರ್ಡ್ ತಮ್ಮದಾಗಿಸಿಕೊಳ್ತಾ ಇದ್ರು. ವೈಭವ್ ಸೂರ್ಯವಂಶಿ ಬಾರಿಸಿದ 94 ರನ್ಗಳ ಸ್ಫೋಟಕ ಇನ್ನಿಂಗ್ಸ್ ನೆರವಿನಿಂದಾಗಿ ಟೀಂ ಇಂಡಿಯಾ 12 ಓವರ್ಗಳಲ್ಲಿ 2 ವಿಕೆಟ್ ಕಳೆದುಕೊಂಡು 144 ರನ್ ಕಲೆ ಹಾಕಿತ್ತು. ನಿಮಗೆ ನೆನಪಿರಬಹುದು, ಈ ಸೀರೀಸ್ ನಲ್ಲಿ 2 ತಂಡಗಳು ಮುಖಾಮುಖಿಯಾಗಿದ್ದ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಹಾಗೂ ಲಂಕಾ ಆಟಗಾರರ ಮಧ್ಯೆ ಜಗಳವಾಗಿತ್ತು. ಇದೀಗ ಅದಕ್ಕೆ ಸಖತ್ತಾಗಿ ವೈಭವ್ ಸೂರ್ಯವಂಶಿ ರಿವೆಂಜ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಬಹುದು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.